ಇದು ಒಬ್ಬ ಹಣ್ಣಣ್ಣು ಮುದುಕ ಮತ್ತೆ ಒಬ್ಬ ಯುವಕನ ನಡುವೆ ನಡೆದಂತಹ ಒಂದು ಘಟನೆ. ತುಂಬ ಸುಂದರವಾಗಿದೆ. ಜೀವನಕ್ಕೆ ಬೇಕಾದಂತಹ ಒಂದು ಅದ್ಭುತವಾದಂತಹ ಮೌಲ್ಯವನ್ನ ಇದು ನಮಗೆ ತಿಳಿಸುತ್ತೆ. ಒಬ್ಬ ಮುದುಕ, ತುಂಬ ವಯಸ್ಸಾಗ್ಬಿಟ್ಟಿದೆ, ಹಣ್ಣು ಮುದುಕ. ಅವನು ಮೈಯಲ್ಲಿ ಶಕ್ತಿ ಇಲ್ಲ, ಚರ್ಮ ಎಲ್ಲ ಸಾಧಾರಣವಾಗಿಯೇ ಸುಕ್ಕುಗಟ್ಟಿದೆ. ಆದರೆ ಉತ್ಸಾಹದಿಂದ ಅವನು ಒಂದು ಆವರಣದಲ್ಲಿ ಒಂದು ಮಾವಿನ ಸಸಿನ ನೆಡ್ತಾ ಇದ್ದಾನೆ. ಅಲ್ಲಿಗೆ ಒಬ್ಬ ಯುವಕ ಬಂದು ಕೇಳ್ದ ತಾತನ, ಏನ್ ಮಾಡ್ತಾ ಇದ್ದಿ ತಾತ ಅಂತ ಕೇಳ್ದ. ಆ ತಾತ ಮುದುಕ ಉತ್ತರ ಕೊಟ್ಟ, ನಾನೊಂದು ಮಾವಿನ ಸಸಿನ ನೆಡ್ತಾ ಇದ್ದೀನಿ ಮಗು ಅಂತ ಹೇಳ್ದ. ಈ ಯುವಕ ನಕ್ಬಿಟ್ಟು ಅಯ್ಯೋ ತಾತ, ನೀನೊಳ್ಳೆ ಮುದುಕ, ನೀನು ಯಾತಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀಯ ನೀನು ಅಂತ ಕೇಳ್ದ. ಅದಕ್ಕೆ ಆ ಮುದುಕ ಹೇಳ್ದ, ಹೌದು ಮಗು, ನಿಜ, ನಾನು ಹಣ್ಣು ಮುದುಕ, ಆದರೆ ಅದರಿಂದ ಗಿಡ ನೆಡಬಾರ್ದು ಅಂತ ಏನು ಇಲ್ವಲ್ಲ ಅಂತ. ಅದು ಹಾಗಲ್ಲ ತಾತ ಅಂತ ಆ ಯುವಕ ಮಾತು ಮುಂದುವರ್ಸೋಕೆ ಮುಂಚೆ ಆ ಮುದುಕ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ದ, ಹೌದು ಮಗು, ನಾನು ಸುಮಾರು 90 ವರ್ಷಗಳ ಬಳಿ ಬಂದು ನಿಂತಿದ್ದೇನೆ. ನನ್ನ ಬಹುಪಾಲ ಜೀವನವನ್ನು ಮುಗಿಸಿ ನಾನು ನನ್ನ ಜೀವನದ ರಾತ್ರಿಯಲ್ಲಿ ನಾನಿವತ್ತು ಇದ್ದೀನಿ. ನೀನು ಏನು ಯೋಚನೆ ಮಾಡ್ತಾ ಇದೀಯಾ ಅಂತಲೂ ನನಗೆ ಗೊತ್ತು. ನಾನು ಈ ಗಿಡವನ್ನು ನೆಡಬಹುದು, ಆದರೆ ಇದರ ಫಸಲನ್ನು ನಾನು ಅನುಭವಿಸಲು ಸಾಧ್ಯ ಇಲ್ಲ ಅನ್ನೋದನ್ನ ನೀನು ಯೋಚನೆ ಮಾಡ್ತಾ ಇದೀಯಾ ಅಲ್ವಾ ಅಂತ ಹೇಳ್ದ. ಆ ಮಾತು ಮುಗಿಯೋಕೆ ಮುಂಚೆನೆ ಆ ಯುವಕ ಬಾಯಿ ಹಾಕಿ ಹೇಳ್ದ, ಮತ್ತೆ ಯಾಕೆ ಈ ಕೆಲಸ ಮಾಡ್ತಿದ್ದೀಯ ನೀನು? ಈ ಮರ ನೆಟ್ಟು ನಿನಗೆ ಉಪಯೋಗ ಆದರೂ ಏನು ಅಂತ ಕೇಳ್ದ. ಆ ಮುದುಕ ತುಂಬ ಸುಂದರವಾದಂಥ ಉತ್ತರ ಕೊಟ್ಟ. ಆ ಯುವಕನಿಗೆ ಒಂದು ಪ್ರಶ್ನೆಯನ್ನೇ ಕೇಳ್ದ, ಸರಿ ಮಗು, ನನಗೆ ಹೇಳು, ಇವತ್ತು ನಾನು ನೀನು ತಿಂತಾ ಇದ್ದೀವಲ್ಲ ಈ ಮಾವಿನ ಮರದ ಹಣ್ಣುಗಳನ್ನ, ಅದನ್ನ ನಾನು ನೀನು ನೆಟ್ಟಿದ್ವಾ ಅಂತ ಕೇಳ್ದ. ಆ ಯುವಕ ತುಂಬ ಮೌನಿ ಆಗ್ಬಿಟ್ಟ ಈ ಮುದುಕನ ಮಾತನ್ನ ಕೇಳಿ. ಆ ಫಸಲನ್ನ ಮಾತ್ರ ನಾವು ಅನುಭವಿಸ್ತಾ ಇದ್ದೀವಿ, ಆದರೆ ಆ ಮರವನ್ನ ಯಾರು ನೆಟ್ಟಿದ್ರು ಅನ್ನೋದು ಸಹ ನಮಗೂ ಗೊತ್ತಿಲ್ಲ. ಅದೇ ರೀತಿ ಮಗು, ಈ ಫಲವನ್ನ ಮುಂದಿನ ಪೀಳಿಗೆಯವರು ಅನುಭವಿಸ್ತಾರೆ. ಆದರೆ ಇವತ್ತು ನಾವು ನಮ್ಮ ಕರ್ತವ್ಯವನ್ನ ಮಾಡಬೇಕು. ನಾವು ಹಿಂದೆ ಹಣ್ಣು ತಿಂದಿದ್ದೀವಿ, ಆದರೆ ಇವತ್ತು ಮುಂದಿನ ಪೀಳಿಗೆಗೆ ಹಣ್ಣು ಬೇಕು ಅಂದರೆ ಇವತ್ತು ನಾವು ಮಾವಿನ ಸಸಿಗಳನ್ನು ನೆಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಮಗೆ ಈಗ ಅನುಕೂಲ ಮಾಡಿಕೊಟ್ರಲ್ಲ, ಆ ರೀತಿ ನಾವು ಸಹ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ದ. ಸರಿ ತಾತ, ಸುಮ್ಮನೆ ನಿಮ್ಮ ಕಾರ್ಯದ ಉದ್ದೇಶ ಗೊತ್ತಿಲ್ಲ ನನಗೆ, ಅನಾವಶ್ಯಕವಾಗಿ ನಿಮ್ಮನ್ನು ಪ್ರಶ್ನೆ ಮಾಡಿ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಆ ಯುವಕ ಹೇಳ್ದ. ಅದಕ್ಕೆ ಆ ಮುದುಕ ಹೇಳ್ದ, ಇಲ್ಲ ಮಗು, ನೀನು ಚಿಂತೆ ಮಾಡಬೇಡ, ಒಳ್ಳೆ ವಿಷಯದ ಬಗ್ಗೆ ನಾನು ಒಬ್ಬನಿಗೆ ಸಮರ್ಪಕವಾಗಿ ಮಂದಟ್ಟು ಮಾಡಿಕೊಟ್ಟೆ ಅನ್ನೋ ಸಂತೋಷನ ನೀನೇ ನನಗೆ ತಂದು ಕೊಟ್ಟಿದ್ದೀಯಾ, ನಿನಗೆ ನಾನು ಧನ್ಯವಾದವನ್ನು ಹೇಳಬೇಕು ಅಂತ ಆ ಮುದುಕ ತುಂಬ ಉತ್ಸಾಹದಿಂದ ಹರ್ಷದಿಂದ ಹೇಳ್ದ. ಒಂದು ಉದಾತ್ತ ದೃಷ್ಟಿಕೋನವನ್ನು ಇಟ್ಟುಕೊಂಡಾಗ ಪ್ರತಿಯೊಂದು ಘಟನೆಗೂ ಅದರದ್ದೇ ಆದಂಥ ಒಂದು ಮೌಲ್ಯ ಬರುತ್ತೆ ಅನ್ನೋದಕ್ಕೆ ಈ ಒಂದು ಕತೆ ಅತ್ಯುತ್ತಮವಾದಂತಹ ಉದಾಹರಣೆಯಾಗಿದೆ. ಯಾವುದೇ ವ್ಯಕ್ತಿ ಇವತ್ತು ತಾನು ಮರ ನೆಟ್ಬಿಟ್ಟು ನಾಳೆನೇ ಅದಕ್ಕೆ ಫಸಲು ಬೇಕು ಅಂದ್ರೆ ಆಗಲ್ಲ, ಅದು ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಸಮಯ ನಾವು ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಅದೇ ರೀತಿ ಯಾವುದೇ ಒಂದು ವಸ್ತು ಅದು ಸುಂದರ ರೂಪವನ್ನು ತಾಳಬೇಕು ಅಂತಂದ್ರೆ ಅದಕ್ಕೆ ಸಮಯ ಬೇಕು, ಇಂತಿಷ್ಟು ಸಮಯ ಅಂತ ಬೇಕು. ನಾವು ತಾಳ್ಮೆ ವಹಿಸಿ ನಿರೀಕ್ಷೆಯಲ್ಲಿರಬೇಕು. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕು. ಅದರ ಪ್ರತಿಫಲ ಒಂದಲ್ಲ ಒಂದು ದಿವಸ ಬರುತ್ತೆ. ನಾವು ಇವತ್ತು ಮಾಡ್ತಿರುವಂಥ ಪ್ರಯತ್ನಕ್ಕೆ ಫಲ ಈಗಲೇ ಸಿಗದೇ ಇರಬಹುದು, ಆದರೆ ಒಂದು ದಿನ ಅದರ ಫಲ ಸಿಕ್ಕುತ್ತೆ. ನಮ್ಮ ಪರಿಶ್ರಮದ ಫಲವನ್ನ ಸೇವಿಸಬೇಕು ಅಂದ್ರೆ, ನಾವು ಯಶಸ್ಸನ್ನ ಕಾಣಬೇಕು ಅದರಿಂದ ಅಂದ್ರೆ ಕೆಲವು ಕಾಲ ತಾಳ್ಮೆ ವಹಿಸಲೇಬೇಕು ಅನ್ನೋದು ಈ ಕಥೆಯ ಸಾರ. ಧನ್ಯವಾದಗಳು ಮಿತ್ರರೇ, ಶುಭ ದಿನ.